ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರ ಇರಬಹುದು ಅನ್ನೋದು ಅತಿ ಪ್ರಸಿದ್ಧ ನಾಣ್ಣುಡಿ. ಹೌದು, ಇದು ಸತ್ಯವೂ ಹೌದು. ಆದರೆ ನಮ್ಮಲ್ಲಿ ಎಷ್ಟು ಜನ ನಿತ್ಯವೂ ಆಪಲ್ ತಿಂತೀವಿ ಹೇಳಿ? ಹಾಗಾಗಿ ಅಸಂಖ್ಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಸೇಬಿನ ಆರೋಗ್ಯ ಲಾಭಗಳ ಪಟ್ಟಿ ಇಲ್ಲಿದೆ ನೋಡಿ. ದಿನಕ್ಕೊಂದು ಸೇಬು ತಿಂದರೆ ಕಾಯಿಲೆಯ ಭಯವಿಲ್ಲ. ಸೇಬು ತಿನ್ನುವುದರಿಂದ ಎಷ್ಟೆಲ್ಲ ಪ್ರಯೋಜನ. ನೋಡೋದಕ್ಕೆ ಆಕರ್ಷಕವಾಗಿರುವ, ತಿನ್ನೋದಕ್ಕೂ ರುಚಿಯಾಗಿರೋ ಸೇಬು ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಸೇಬು ಹಣ್ಣನ್ನ ಇಷ್ಟಪಟ್ಟು ತಿಂತಾರೆ. ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ದಿನಕ್ಕೊಂದು ಸೇಬು ತಿಂದ್ರೆ ವೈದ್ಯರಿಂದ ದೂರ ಇರಬಹುದು ಅನ್ನುವ ನಾಣ್ಣುಡಿ ನಮಗೆಲ್ಲ ಚಿರಪರಿಚಿತವಾಗಿದೆ. ಇದು ನಿಜವಾದ್ರೂ ಕೂಡ ಇದನ್ನ ಪಾಲಿಸಿಕೊಂಡು ಹೋಗೋರು ತುಂಬಾ ಕಡಿಮೆ. ಸೇಬಿನಲ್ಲಿ ಇರುವಂತಹ ಹಲವಾರು ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಇದರಿಂದ ನಮ್ಮ ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು. ಸೇಬಿನಲ್ಲಿ ವಿವಿಧ ರೀತಿಯ ವಿಟಮಿನ್ಸ್, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಾಗಿರುವಂತಹ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಂ ಇದೆ. ಸೇಬು ಹಣ್ಣನ್ನು ಸೇವಿಸೋದ್ರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಹೃದಯದ ಆರೋಗ್ಯ ವೃದ್ಧಿ. ಸೇಬು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ತಗ್ಗಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸುವ ಮೂಲಕ ಹೃದಯದ ಕಾಯಿಲೆ ಆವರಿಸುವ ಸಾಧ್ಯತೆಯನ್ನು ತಗ್ಗಿಸುತ್ತದೆ. ಅಲ್ಲದೆ ಸೇಬಿನಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರು ಮತ್ತು ಪಾಲಿಫಿನಾಲ್ ಆಂಟಿ ಆಕ್ಸಿಡೆಂಟ್ಗಳಿದ್ದು ಹೃದಯದ ಆರೋಗ್ಯ ವೃದ್ಧಿಸುತ್ತೆ ಹಾಗೂ ರಕ್ತದೊತ್ತಡವನ್ನು ಕಡಿಮೆಗೊಳಿಸುತ್ತೆ. ಅಧ್ಯಯನವೊಂದರ ಪ್ರಕಾರ ಸೇಬಿನ ಸೇವನೆಯಿಂದ ಹೃದಯದ ಸ್ತಂಭನ ಸಾಧ್ಯತೆ ತಗ್ಗುತ್ತದೆ. ತೂಕ ಕಳೆದುಕೊಳ್ಳಲು ನೆರವು. ಸೇಬಿನಲ್ಲಿ ಉತ್ತಮ ಪ್ರಮಾಣದ ಕರಗದ ನಾರು ಇರುವ ಕಾರಣ ಹೆಚ್ಚು ಹೊತ್ತಿನವರೆಗೆ ಹೊಟ್ಟೆ ತುಂಬಿದ ಭಾವನೆ ಮೂಡಿಸಿ ಅನಗತ್ಯ ಆಹಾರ ಸೇವನೆಯಿಂದ ತಡೆಯುತ್ತದೆ. ಅಧ್ಯಯನದಲ್ಲಿ ಕಂಡುಕೊಂಡ ಪ್ರಕಾರ ಊಟಕ್ಕೂ ಮೊದಲು ಕೆಲವು ಸೇಬಿನ ತುಂಡುಗಳನ್ನು ಸೇವಿಸಿದ ವ್ಯಕ್ತಿಗಳು ಊಟಕ್ಕೂ ಮೊದಲು ಸೇಬಿನ ಸಾಸ್ ಅಥವಾ ಸೇಬಿನ ರಸವನ್ನ ಸೇವಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಹೊಟ್ಟೆ ತುಂಬಿದ್ದ ಭಾವನೆ ಪಡೆದಿದ್ದೇವೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ಅಧ್ಯಯನದ ಪ್ರಕಾರ 50 ಸ್ಥೂಲದೇಹಿ ಮಹಿಳೆಯರಲ್ಲಿ ಸೇಬನ್ನು ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಸೇವಿಸಿದವರು ಓಟ್ಸ್ ಕುಕೀಸ್ ಸೇವಿಸಿದ ಮಹಿಳೆಯರಿಗಿಂತಲೂ ಸರಾಸರಿ 1 kg ತೂಕ ಕಳೆದುಕೊಂಡಿದ್ದಾರೆ. ಇನ್ನು ಮಧುಮೇಹದ ಸಾಧ್ಯತೆ ತಗ್ಗಿಸುತ್ತದೆ. ಸೇಬಿನಲ್ಲಿರುವ ಪಾಲಿಫಿನಾಲ್ ಆಂಟಿ ಆಕ್ಸಿಡೆಂಟ್ಗಳು ಮಧುಮೇಹ ಆವರಿಸುವ ಸಾಧ್ಯತೆಯನ್ನು ತಗ್ಗಿಸುತ್ತವೆ. ಮೆದೋಜೀರಕ ಗ್ರಂಥಿಯಲ್ಲಿರುವ ಬೀಟಾ ಜೀವಕೋಶಗಳ ನಷ್ಟವಾಗುವಿಕೆಯನ್ನು ಈ ಆಂಟಿ ಆಕ್ಸಿಡೆಂಟ್ಗಳು ತಡೆಯುತ್ತವೆ. ಮೆದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದಿಸುವುದು ಈ ಜೀವಕೋಶಗಳ ಮುಖ್ಯ ಕಾರ್ಯವಾಗಿದೆ. ಸಾಮಾನ್ಯವಾಗಿ ಟೈಪ್ 2 ಮಧುಮೇಹವಿರುವ ವ್ಯಕ್ತಿಗಳಲ್ಲಿ ಈ ಜೀವಕೋಶಗಳು ಘಾಸಿಗೊಂಡಿರ್ತವೆ. ಕ್ಯಾನ್ಸರ್ನಿಂದ ರಕ್ಷಣೆ. ಸೇಬಿನಲ್ಲಿರುವ ರಕ್ಷಣಾ ರಾಸಾಯನಿಕಗಳು ಅಥವಾ ಫೈಟೋಕೆಮಿಕಲ್ಸ್ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನು ತಗ್ಗಿಸುತ್ತವೆ. ಸಂಶೋಧನೆಯಲ್ಲಿ ನಿತ್ಯವೂ ಸೇಬನ್ನು ಸೇವಿಸುವ ಮಹಿಳೆಯರ ಆರೋಗ್ಯದ ಮಾಹಿತಿಗಳನ್ನು ವಿಶ್ಲೇಷಿಸಿ ಇವರಲ್ಲಿ ಕ್ಯಾನ್ಸರ್ನಿಂದ ಸಾವಿಗೀಡಾದವರ ಸಂಖ್ಯೆ ಕಡಿಮೆ ಇದೆ ಅಂತ ವಿವರಿಸಲಾಗಿದೆ. ಇನ್ನೊಂದು ಅಧ್ಯಯನದಲ್ಲಿ ನಿತ್ಯವೂ ಕನಿಷ್ಠ 1 ಸೇಬು ಸೇವಿಸಿದ ಮಹಿಳೆಯರಲ್ಲಿ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ ಆವರಿಸುವ ಸಾಧ್ಯತೆ ಕ್ರಮವಾಗಿ 18% ಮತ್ತು 20% ತಗ್ಗಿರುವುದನ್ನು ಗಮನಿಸಲಾಗಿದೆ. ಮೆದುಳಿನ ಆರೋಗ್ಯ ವೃದ್ಧಿ. ಸೇಬಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಒಂದಾದ ಕ್ವೆರ್ಸಿಟಿನ್ ನ್ಯೂರಾನ್ಗಳಲ್ಲಿ ಉರಿಯೂತ ಮತ್ತು ಆಕ್ಸಿಡೀಕರಣದಿಂದ ಎದುರಾಗುವ ಜೀವಕೋಶಗಳ ಸಾವನ್ನು ಕಡಿಮೆಗೊಳಿಸುತ್ತದೆ. ಸೇಬಿನ ರಸವನ್ನು ಸೇವಿಸುವ ಮೂಲಕ ಮೆದುಳಿನಲ್ಲಿ ಅಸಿಟೈಲ್ ಕೋಲೈನ್ ಎಂಬ ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ನರಪ್ರೇಕ್ಷಕದ ಉತ್ಪಾದನೆ ಹೆಚ್ಚುತ್ತದೆ. ಈ ಮೂಲಕ ಸ್ಮರಣ ಶಕ್ತಿ ಹೆಚ್ಚುತ್ತದೆ ಹಾಗೂ ಅಲ್ಜೀಮರ್ನಂತಹ ಮರೆವಿನ ಕಾಯಿಲೆಯ ಸಾಧ್ಯತೆಯನ್ನು ತಗ್ಗಿಸುತ್ತದೆ. ಅಸ್ತಮಾ ವಿರುದ್ಧ ಹೋರಾಟ. ಸೇಬಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಆಸ್ತಮಾ ಕಡಿಮೆಗೊಳಿಸುವಲ್ಲಿ ತಮ್ಮ ನೆರವನ್ನು ನೀಡುತ್ತವೆ. ಅಧ್ಯಯನವೊಂದರ ಪ್ರಕಾರ ನಿತ್ಯವೂ 15% ಒಂದು ದೊಡ್ಡ ಸೇಬು ಹಣ್ಣನ್ನು ಸೇವಿಸುವ ಮೂಲಕ ಆಸ್ತಮಾ ಆವರಿಸುವ ಸಾಧ್ಯತೆಯಲ್ಲಿ 10% ಇಳಿಕೆಯಾಗಿರೋದು ಕಂಡುಬಂದಿದೆ. ಇನ್ನು ಮೂಳೆಗಳ ಆರೋಗ್ಯ ವೃದ್ಧಿ. ಸಂಶೋಧಕರು ನಂಬುವ ಪ್ರಕಾರ ಸೇಬಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ನಿವಾರಕ ಸಂಯುಕ್ತಗಳು ಮೂಳೆಗಳ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತವೆ. ಅಧ್ಯಯನವೊಂದರ ಪ್ರಕಾರ ತಮ್ಮ ಆಹಾರದಲ್ಲಿ ತಾಜಾ ಸೇಬು, ಸೇಬಿನ ಸಾಸ್, ಸಿಪ್ಪೆ ಸುಲಿದ ಸೇಬು ಹಣ್ಣುಗಳನ್ನು ಅಳವಡಿಸಿಕೊಂಡ ಮಹಿಳೆಯರು ಉಳಿದ ಮಹಿಳೆಯರಿಗಿಂತ ತಮ್ಮ ದೇಹದ ಮೂಳೆಗಳಲ್ಲಿ ಕಡಿಮೆ ಕ್ಯಾಲ್ಸಿಯಂ ಕಳೆದುಕೊಳ್ಳುತ್ತಾರೆ. ಇನ್ನು ಜೀರ್ಣಕ್ರಿಯೆ ಉತ್ತಮ. ಸೇಬಿನಲ್ಲಿ ಪೆಕ್ಟಿನ್ ಎಂಬ ಕರಗುವ ನಾರು ಇದೆ. ಇದು ನಮ್ಮ ಕರುಳುಗಳಲ್ಲಿರುವ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳಿಗೆ ಉತ್ತಮವಾಗಿದೆ. ಅಲ್ಲದೆ ಈ ನಾರು ದೊಡ್ಡ ಕರುಳಿನಲ್ಲಿ ಹಾದು ಹೋಗುವಾಗ ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ತ್ವಚೆ ಮತ್ತು ಕೂದಲ ಆರೋಗ್ಯ ವೃದ್ಧಿ.
ಸೇಬಿನ ಸೇವನೆಯಿಂದ ತ್ವಚೆ ಕಾಂತಿಯುಕ್ತ ಮತ್ತು ಸಹಜ ವರ್ಣ ಪಡೆಯುತ್ತದೆ. ಅಲ್ಲದೆ ವೃದ್ಧಾಪ್ಯದ ಚಿಹ್ನೆಗಳನ್ನು ತಡವಾಗಿಸುತ್ತದೆ. ಹಾಗೆಯೇ ಇದರಲ್ಲಿರುವ ಹಲವಾರು ಆಂಟಿ ಆಕ್ಸಿಡೆಂಟ್ಗಳು ತ್ವಚೆಗೆ ಅಗತ್ಯ ಆರ್ದ್ರತೆಯನ್ನು ಒದಗಿಸುತ್ತವೆ. ಅಲ್ಲದೆ ಕೂದಲು ಉದುರುವಿಕೆಯನ್ನು ನಿಲ್ಲಿಸಿ ಕೂದಲ ಉದ್ದ ಹೆಚ್ಚಲು ನೆರವಾಗುತ್ತದೆ. ಇನ್ನು ಸೇಬಿನ ಸೇವನೆಗೆ ಯಾವುದು ಉತ್ತಮ ಸಮಯ ಅಂತ ಕೇಳಿದ್ರೆ, ಬಹುತೇಕರಿಗೆ ಯಾವ ಆಹಾರವನ್ನ ಯಾವಾಗ ಸೇವನೆ ಮಾಡಬೇಕು ಅನ್ನೋದೇ ತಿಳಿದಿರೋದಿಲ್ಲ. ಸೇಬು ತಿಂದ್ರೆ ಒಳ್ಳೆಯದು ಅಂತ ಯಾವಾಗ ಬೇಕಾದ್ರೂ ತಿಂತಾರೆ, ಆದ್ರೆ ಇದು ತಪ್ಪು. ಸೇಬು ಹಣ್ಣನ್ನು ಉಪಹಾರವಾಗಿ ಸೇವನೆ ಮಾಡೋರಿದ್ದಾರೆ. ಉಪಹಾರದ ಜೊತೆ ಸೇಬು ಸೇವನೆ ಮಾಡುವ ಬದಲು ಉಪಹಾರದ ಬದಲಾಗಿ ಸೇಬು ಹಣ್ಣನ್ನ ತಿನ್ನಬಹುದು. ಇನ್ನು ಸೇಬು ಹಣ್ಣನ್ನು ತಿನ್ನಲು ಉತ್ತಮ ಸಮಯವೆಂದರೆ ಊಟಕ್ಕೆ ಮೊದಲು. ಊಟಕ್ಕೆ 45 ನಿಮಿಷಗಳ ಮೊದಲು ಸೇಬು ಹಣ್ಣನ್ನು ತಿನ್ನಬೇಕು. ಈ ಸಮಯದಲ್ಲಿ ಸೇಬು ಸೇವನೆ ಮಾಡಿದ್ರೆ ಅದರ ಎಲ್ಲ ಪೋಷಕಾಂಶ ನಮ್ಮ ದೇಹ ಸೇರುತ್ತದೆ ಎನ್ನಲಾಗುತ್ತೆ. ದೇಹವು ಸೇಬಿನಲ್ಲಿರುವ ಎಲ್ಲಾ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತದೆ. ನಿದ್ರೆ ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುವವರು ಅವಶ್ಯಕವಾಗಿ ಸೇಬು ಹಣ್ಣನ್ನು ತಿನ್ನಬೇಕು. ಸೇಬು ಹಣ್ಣನ್ನು ಸಿಪ್ಪೆ ಸಮೇತ ತಿನ್ನೋದ್ರಿಂದ ಅತ್ಯುತ್ತಮ ಪ್ರಯೋಜನ ಪಡೆಯಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.